ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನ ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಹೆಚ್ಚಾಗಿ ಇದು ನೆಗೆಟಿವ್ ವಿಚಾರಗಳಿಗೆ ಈ ಸಾಮಾಜಿಕ ಜಾಲತಾಣ ಬಳಕೆ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ನಿಮ್ಗೆ ಗೊತ್ತಾ ಇದೆ, ಬಿಗ್ ಬಾಸ್ ಇಂದ ಹೊರ ಬಂದಂಥ ಧ್ರುವಂತ್ ಅವ್ರಿಗೂ ಕೂಡ ಈ ಒಂದು ಟ್ರೋಲಿಗರ ಕಾಟ ತಪ್ಪಿಲ್ಲ. ಇದೀಗ ಟ್ರೋಲಿಗರು ಮತ್ತು ಬ್ಯಾಡ್ ಕಮೆಂಟ್ಗಳನ್ನ ಮಾಡುವವರ ವಿರುದ್ಧ ಇದೀಗ ಧ್ರುವಂತ್ ಅವರು ಸಮರ ಸಾರಿದ್ದಾರೆ. ನನ್ನ ಜೊತೆ ಧ್ರುವಂತ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಸರ್, ಬಹಳ ದಿನಗಳ ನಂತರ ಸಿಕ್ಕಿದ್ವಿ ನಾವು. ಆದರೆ ಈಗ ಬೇಸರದ ಸಂಗತಿ ಏನಂದರೆ, ಈ ಟ್ರೋಲು, ಬ್ಯಾಡ್ ಕಮೆಂಟ್ಸ್ ಇಂತಹ ವಿಚಾರಗಳ ಮೂಲಕ ನಾವು ಮತ್ತೆ ಮಾತಾಡ್ತಿದ್ದೀವಿ ಅನ್ನೋದು ಒಂಥರ ಬೇಸರದ ಸಂಗತಿ. ಏನಾಯಿತು ಸರ್ ನಿಮ್ಮ ಸಿಟ್ಟಿಗೆ, ನಿಮ್ಮ ಆಕ್ರೋಶಕ್ಕೆ ಕಾರಣ ಏನು ಎಕ್ಸಾಕ್ಟ್ ಆಗಿ ಅಂತ ಹೇಳಿ? ಈಗ ಒಂದು ಈ ಹೆಲ್ದಿ ಮೈಂಡ್ಸೆಟ್ ಅಂತ ಹೇಳ್ತೀವಿ. ಈ ಹೆಲ್ದಿ ಮೈಂಡ್ಸೆಟ್ ಇರೋರು ಏನು ಮಾಡ್ತಾರೆ ಅಂತಂದರೆ, ತನ್ನ ಜೀವನದಲ್ಲಿ ಕೆಲವ್ರನ್ನ ಆದರ್ಶವಾಗಿ ಇಟ್ಕೊಳ್ತಾರೆ. ಇವ್ರ ಥರ ಆಗಬೇಕು. ಇದೇ ರೀತಿ ನಾವು ಚಿಕ್ಕದ್ರಿಂದ ನಾವು ಬಂದಿರೋದು ಹಳ್ಳಿಯಿಂದ, ಕೊಡ್ಲಿಪೇಟ್ ಅಂತ ಹೇಳಿ. ನಾವು ಏನು ಮಾಡಿದ್ವಿ, ನಾವಾಗ ಚಿಕ್ಕ ವಯಸ್ಸಲ್ಲಿ ಏನು ಟಿ ವಿಲಿ ನೋಡ್ತಾ ಇದ್ವಿ ಅಥವಾ ಬೇರೆಯವರಿಂದ ಕೇಳ್ತಾ ಇದ್ವಿ. ಸ್ಕೂಲಲ್ಲಿ ಇವ್ರ ಬಗ್ಗೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಇವ್ರ ಬಗ್ಗೆ ಎಲ್ಲ ಮಾತಾಡಿದಾಗ, ಇವರಲ್ಲಿ ಯಾರಾದರೂ ಒಬ್ಬರು ನಾವು ಆಗಬೇಕು. ಈ ರೀತಿ ಸ್ಪೋರ್ಟ್ಸಲ್ಲಾಗಿರ್ಬೋದು ಅಥವಾ ಚಲನಚಿತ್ರದಲ್ಲಾಗಿರ್ಬೋದು ಅಥವಾ ಬೇರೆ ನಮ್ಮ ಬೇರೆ ಬೇರೆ ದೊಡ್ಡ ಲೀಡರ್ಸ್ ಯಾರಿದ್ದಾರೆ, ಇವ್ರ ಥರ ಆಗಬೇಕು. ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಗುರ್ತಿಸ್ಕೊಳ್ಬೇಕು. ನಾವು ನಡ್ಕೊಂಡು ಹೋಗಬೇಕಾದ್ರೆ ನಮ್ಮನ್ನು ಇವರು ಅಂತ ಗುರ್ತಿಸ್ಬೇಕು ಅನ್ನೋ ಥರ ಬಂದ್ವಿ. ಮತ್ತು ಅದು ಅಲ್ಲದೇ ನಾವು ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ. ಈಗ ನಟನೆಯಿಂದ ಮಾತ್ರ ಈಗ ಜನಗಳಿಗೆ ಗೊತ್ತು. ನಾನು ಅದಲ್ಲದೆ ಕೆಲವು ಕ್ಷೇತ್ರಗಳಲ್ಲಿ ಹಿಂದೆ ಕೆಲಸ ಮಾಡಿ ವಿದೇಶದಲ್ಲಿದ್ದು ಇಲ್ಲಿಗೆ ಬಂದಿರೋನು ನಾನು. ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು, ನಾವು ಏನಾದರೂ ಮಾಡಬೇಕು ನಮ್ಮ ಮಣ್ಣಿಗೆ ಅಂತ. ಇದು ಹೆಲ್ದಿ ಥಿಂಕಿಂಗ್. ಈಗ ಕೆಲವು ವಿಕೃತ ಸ್ಯಾಡಿಸಮ್ ಅಂತ ಹೇಳ್ತಾರೆ, ಸೈಕಾಲಜಿಕಲಿ ಇಂಬ್ಯಾಲೆನ್ಸ್. ಇವ್ರುಗಳಿಗೆ ಏನು ಅಂತಂದರೆ, ಮನೆಯಲ್ಲಿ ಒಳ್ಳೆ ಒಳ್ಳೆ ಪೋಷಣೆನೋ ಅಥವಾ ತಂದೆ ತಾಯಿಗಳು ಒಂದು ಒಳ್ಳೆ ಕಲ್ಚರ್ ಕೊಟ್ಟಿರಲ್ಲ, ಒಳ್ಳೆ ಎಜುಕೇಷನ್ ಇರಲ್ಲ. ಇವ್ರುಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಯಾಕಂತಂದ್ರೆ ಒಂದು ಗುರುನೂ ಇರಲ್ಲ, ಗುರಿನೂ ಇರಲ್ಲ. ಇವ್ರುಗಳಿಗೆ ಕರೆಕ್ಟಾಗಿರೋ ಗುರು ಇಬ್ಬರೂ ಇರಲ್ಲ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ವಿಲಕ್ಷಣ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂತಂದರೆ, ನಾನು ಇಂಥವ್ರ ಥರ ಆಗಬೇಕು, ನಾನು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ನಾನು ಮೈ ಬಗ್ಸಿ ಕಷ್ಟಪಟ್ಟು ದುಡಿಬೇಕು, ಇದೆಲ್ಲ ತಲೆಯಲ್ಲಿ ಬರಲ್ಲ. ಯಾರ ಮನೆ ಹಾಳು ಮಾಡೋದು, ಯಾರ ಬಗ್ಗೆ ನಾನು ನನ್ನ ತೋರಿಸೋದು, ನನ್ನ ಒಳಗಡೆ ಏನು ಅಸಹ್ಯ ಏನಿದೆ ಅದನ್ನು ಹೇಗೆ ತೋರಿಸ್ಬೋದು, ಮಾತುಗಳ ಮುಖಾಂತರ, ಆ ವಿಡಿಯೋಗಳು. ಅದು ಈಗ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂತಂದರೆ, ಒಂದು ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟಿದೆ. ಒಂದು ಕರೆಕ್ಟ್, ಯಾವುದೇ ನಾವು ಈಗ ಒಂದು ಇನ್ವೆನ್ಷನ್ದು ಅದ್ರದ್ದು ಎರಡೂ ಮುಖಗಳಿರ್ತವೆ. ಈಗ ತುಂಬ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಒಂದು ಒಳ್ಳೆ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದೆ ಸೋಷಿಯಲ್ ಮೀಡಿಯಾ. ಅವ್ರದ್ದು ಯಾವುದೇ ಟ್ಯಾಲೆಂಟ್ ಆಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ, ಅವ್ರದ್ದು ಅಡಿಗೆದಾಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಇರ್ಬೋದು ಅಥವಾ ಯಾವುದಾದ್ರೂ ವಿಚಾರದ ಬಗ್ಗೆ ಅವ್ರು ತಿಳ್ಕೊಂಡು ಅಧ್ಯಯನ ಮಾಡಿರೋದನ್ನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಇಡೀ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಒಂದು ಒಳ್ಳೆ ಇದ್ರ ಬಗ್ಗೆ ಅವ್ರು ತಿಳ್ಕೊಂಡಿರೋ ಅಧ್ಯಯನ, ತಿಳ್ಕೊಂಡಿರೋ ವಿಚಾರಗಳ ಬಗ್ಗೆ, ತನ್ನ ಟ್ಯಾಲೆಂಟ್ ಬಗ್ಗೆ, ಸಿಂಗಿಂಗ್ ಬಗ್ಗೆ. ಇದರಿಂದ ಎಷ್ಟೋ ಜನಕ್ಕೆ ಇದರಲ್ಲಿ ಲೈಕ್ಸ್, ಕಮೆಂಟ್ಸ್ ಬಂದು ಅವರಿಗೆ ಸಪೋರ್ಟ್ ಸಿಸ್ಟಮ್ ಸಿಕ್ಕಿ ಅವ್ರು ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರ ಲೈಫಿಗೆ ಕೂಡ ಒಂದು ಫಿನಾನ್ಷಿಯಲಿ ಕೂಡ ಸಪೋರ್ಟ್ ಮಾಡಿದೆ. ಇನ್ನು ಕೆಲವರು ಅದೇ ವಿಕೃತ ಮನಸ್ಥಿತಿ ಇರೋರು ಏನು ಮಾಡಿದ್ದಾರೆ, ಇಂಥವ್ರುಗಳಿಗೆಲ್ಲ ಈ ಟ್ಯಾಲೆಂಟ್ಸ್ಗಳು ಯಾವುದೇ ವೇದಿಕೆಯಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಇವರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡಿ ತನ್ನ ಒಳಗಡೆ ಎಷ್ಟು ನೀಚತನ ಇದೆ ಅಂತ ಅದನ್ನ ಇದು ಮಾಡಿ, ಆಮೇಲೆ ಇಂಥದ್ದೇ ಮನಸ್ಥಿತಿ ಇರೋರು ಇವ್ರಿಗೆ ಕ್ಲಾಪ್ಸು, ಇವ್ರಿಗೆ ಕಮೆಂಟ್ಸ್ಗಳು, ಲೈಕಿಂಗ್ಸ್ಗಳು ಇದನ್ನೆಲ್ಲ ಮಾಡಿ ಇಂಥ ಒಂದು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಇವತ್ತು ತುಂಬ ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಎಲ್ರಿಗೂ ಎಫೆಕ್ಟ್ ಆಗಿದೆ, ನನಗೆ, ನಿಮಗೆ, ಎಲ್ರಿಗೂ. ಏನಾದರೂ ಇವತ್ತು ಏನಾಗಿದೆ ಅಂತಂದರೆ, ತುಂಬ ಜನಕ್ಕೆ ತಾವು ಏನಾದರೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೋ ಅಥವಾ ನಮ್ಮಲ್ಲಿ ಏನಿದೆ ಒಂದು ಟ್ಯಾಲೆಂಟ್ ಅದನ್ನ ತೋರಿಸ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಳಗಡೆ ಬರೋ ಅಂಥ ವಿಲಕ್ಷಣ ಅವರ ಒಂದು ಸ್ಯಾಡಿಸಮ್ದು ಕಮೆಂಟ್ಸ್ಗಳೇನಿದೆ. ಸೊ ಇದ್ರ ಬಗ್ಗೆ ಏನಾಯಿತು ಅಂತ ಅಂದರೆ, ನಮ್ಮ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಷ್ಟೇ, ನಮ್ಮ ಹಿರಿಯ ಆರ್ಟಿಸ್ಟ್ಗಳು ಮತ್ತು ಎಲ್ಲರೂ ಗೊಚ್ಚೆ ಕಲ್ಲೆಸೆಯೋದು ಬೇಡ, ನಮಗೆ ಯಾಕೆ ಅಂತ ಸುಮ್ಮನೆ ಕೂತಿದ್ರು. ಬರ್ತಾ ಈಗ ನಾವೇನು ಬಿಗ್ ಬಾಸ್ 12 ಆದಾಗಂತೂ ಯಾರ್ಯಾರೋ ಈ ರೀತಿ ಒಂದು ಟ್ರೆಂಡೇ ಮಾಡ್ಕೊಂಡ್ರು. ಯಾಕಂತಂದರೆ ಇದು ಮಿಸ್ಟೇಕ್ ಆಗಿರೋದೇ ಮುಂಚೆ. ಅದು ನಾವು ಚಿಕ್ಕ ಇದ್ದಾಗಲೇ ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ಇಷ್ಟು ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇಂಥ ಏನು ನಾನು ಚಪ್ರಿಗಳಂತ ಕರೆದಿದ್ದೀನಿ ಇವ್ರನ್ನ, ಬಿಕಾಸ್ ದೇ ಆರ್ ಆಲ್ ಆ್ಯಂಟಿ ಸೋಷಲ್. ಇವರೆಲ್ಲ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇಂಥವ್ರು ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇದೇನಾಗಿದೆ, ಎಲ್ಲರೂ ಗೊಚ್ಚೆ ಕಲ್ಲೆಸೋದು ಬೇಡ, ಇವತ್ತು ಗೊಚ್ಚೆ ಭಾಳ ದೊಡ್ಡದಾಯಿತು. ಇದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಲೇಬೇಕು. ಸೊ ನಮಗೆ ಇವತ್ತು ಏನು ವೇದಿಕೆ ಸಿಕ್ಕಿದೆ, ಮತ್ತು ನಾವು
ಇವತ್ತು ಕೇಳ್ಕೊಂಡು ಸುಮ್ಮನೆ ಇರೋವಂಥ ಕ್ಯಾಟಗರಿ ನಮ್ಮದಲ್ಲ. ಸೊ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡಿದ್ವಿ. ನಾನೇ ಫಸ್ಟ್ ಎತ್ಕೊಂಡೆ ಇದನ್ನು, ಯಾಕಂದರೆ ತುಂಬ ಕೆಲವರು ಸೆಲೆಬ್ರಿಟಿಗಳು ಸೀಕ್ರೆಟಾಗಿ ಕಂಪ್ಲೇಂಟ್ ಕೊಟ್ಟು FIR ಕೊಟ್ಟು ಇದು ಮಾಡ್ತಾಯಿದ್ರು. ನನಗೆ ಗೊತ್ತಿತ್ತು ಇದು ನನಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಾನು ಅದನ್ನ ಎತ್ಕೊಂಡೆ. ನನ್ನ ಬಗ್ಗೆನೂ ಭಾಳ ಬ್ಯಾಡ್ ಕಮೆಂಟ್ಸ್, ಬಟ್ ನಿಮಗೆ ನೋವು ತಂದ ಕಮೆಂಟ್ ಯಾವುದು ಸರ್, ಟ್ರೋಲ್ ಯಾವುದು ಸರ್? ತುಂಬ ಇದ್ದಾರೆ ನನ್ನ ಬಗ್ಗೆ. ನಾನು ಬಿಗ್ ಬಾಸ್ ಇದ್ದಾಗಲೇ ಯಾರ್ಯಾರು ಈ TRPಗೋಸ್ಕರ ಇವ್ರ ಕಮೆಂಟ್ ಲೈಕಿಂಗ್ಗೋಸ್ಕರ ಇವರಿಗೆ ನಾವು ಯಾವ ದಾರಿಯಿಂದ ಬಂದಿದ್ದೀವಿ ಅಂತ ಗೊತ್ತಾ. ಇವ್ರುಗಳಿಗೆ ಯಾರನ್ನೋ ಅಲ್ಲಿ ನೋಡ್ಕೊಳ್ತಾರೆ ಯಾರಿಗೆ ಹೈಪ್ ಸಿಗ್ತಾ ಇದೆ ಅಂತ. ಅವ್ರ ಹೈಪ್ ಸಿಕ್ಕಿದಾಗ ಅವನಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇನ್ನೊಬ್ಬರನ್ನ ತೇಜಾವಧೆ ಮಾಡಿ, ಈಗ ಏನು PR ಅಂತ ಹೇಳಿ ಮತ್ತು ಇನ್ನು ಕೆಲವರು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಅವ್ರನ್ನ ತೇಜಾವಧೆ ಮಾಡಿ ಇವ್ರಿಗೆ, ಆಮೇಲೆ ಇವ್ರುಗಳಿಗೆ ಕ್ಲಾಪ್ಸ್. ನಾಳೆ ದಿವಸ ಈ ಯಾರೀಗ ಇಂಥ ಚಪ್ರಿಗಳಿಗೆ, ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಈ ಬ್ಯಾಡ್ ಕಮೆಂಟ್ಸು, ಈ ಬ್ಯಾಡ್ ಟ್ರೋಲ್ಸು, ಯಾರೋ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸೆಲೆಬ್ರಿಟೀಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ರಿಗೆ ಮಾಡಿದಾಗ ಅದೊಂದು ವಿಕೃತ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವ್ರಿಗೆ. ಇವ್ರಿಗೆ ಕ್ಲಾಪ್ಸ್. ನಾಳೆ ದಿವಸ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಆಗ್ತಾರೆ. ಆ ಟೈಮಲ್ಲಿ ಇವರು ಅವ್ರಿಗೂ ಬರ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ. ಇವತ್ತು ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, ಎಷ್ಟು ಕಷ್ಟ ಇದೆ. ಆಮೇಲೆ ಎಲ್ಲ ಅನ್ಕೋತಾರೆ ಈ ಸೆಲೆಬ್ರಿಟೀಸ್ ಅಂದ ತಕ್ಷಣ ಏಕೆ ಏನು ಅದು, ರಾತ್ರಿ ಊಟ ಮಾಡಿ ಮಲಗಿದ ತಕ್ಷಣ ನೆಕ್ಸ್ಟ್ ದಿವಸ ಯಾರೂ ಸೆಲೆಬ್ರಿಟಿ ಆಗಲ್ಲ. ಅದ್ರ ಹಿಂದಿನ ತ್ಯಾಗ, ಅದ್ರದ್ದು ಕಷ್ಟ, ಅದ್ರದ್ದು ಹಾರ್ಡ್ ವರ್ಕ್, ಅವರು ಕಳ್ಕೊಂಡಿರೋದು ಪಡ್ಕೊಂಡಿರೋದು ಅದು ಅವ್ರಿಗೆ ಮಾತ್ರ ಗೊತ್ತು, ಅದು ಯಾರಿಗೂ ಗೊತ್ತಿರಲ್ಲ. ಅದನ್ನು ಹಾಕಿ ನಾನು ಹೇಳೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಏನು ಈ ಟ್ರೋಲರ್ಸ್ಗೆ ರೋಸ್ಟರ್ ಇದ್ದಾರಲ್ಲ, ಕರ್ಕೊಂಡು ಬರಲಿ, ನಿಜಾಂಶನ ತೆಗಿಲಿ. ಸರ್ ನೀವು ಇದು ಆದ್ರಲ್ಲ, ಇದ್ರ ಹಿಂದೆ ನೀವು ಪಟ್ಟಂಥ ಕಷ್ಟಗಳು ಏನು ಅಂತ ಗೊತ್ತಾಗುತ್ತೆ. ಆಗ ಅದನ್ನು ತರೋದು ಬಿಟ್ಟು ಇವತ್ತು ಯಾರು ಸ್ವಲ್ಪ ಲೈಮ್ ಲೈಟ್ ಇದ್ದಾರೆ, ನಾವಂತ ಬಿಡಿ ಯಾರೇ ಆಗಿರಲಿ, ಯಾರು ಲೈಮ್ ಲೈಟ್ ಇದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರ ಸಿಚುವೇಶನ್ ತಿಳ್ಕೊಳ್ದೆ ಅವ್ರನ್ನ ಟ್ರೋಲ್ ಮಾಡಿ ಒಂದು ವಿಲಕ್ಷಣ ಇದು ಲೈಕಿಂಗ್ಸಿಗೆ ಆಮೇಲೆ ಕಮೆಂಟ್ಸ್ಗಳಿಗೆ ಇದು ಮಾಡೋದು, ಇದು ಸರಿಯಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ನನಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಇಮ್ಮಿಡಿಯೇಟಾಗಿ ರ್ಯಾಪಿಡ್ ರೆಸ್ಪಾನ್ಸ್ ಸಿಕ್ತು. ನನಗೆ ಮೊದಲನೇದಾಗಿ ನಿಮ್ಮನ್ನು ಸೇರಿಸಿ ಯಾರೆಲ್ಲ ನನ್ನ ಮೀಡಿಯಾ, ನನ್ನ ಫ್ರೆಂಡ್ಸ್ ಇದ್ದರು, ನ್ಯೂಸ್ ಚಾನಲ್ಸ್, ನನ್ನ ಮಾಧ್ಯಮ ಮಿತ್ರರಿದ್ದರು, ಇಮ್ಮಿಡಿಯೇಟಾಗಿ ನನಗೆ ರೆಸ್ಪಾನ್ಸ್ ಕೊಟ್ಟು ಇದನ್ನೊಂದು ತುಂಬ ರೀಚ್ ಆಗೋ ಹಾಗೆ ಮಾಡಿದ್ರು ಈ ವಿಚಾರವನ್ನು. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದು, ನನ್ನನ್ನು ಯಾರು ಇಷ್ಟಪಡ್ತಾಯಿದ್ರು ಮತ್ತು ಜನಗಳು ಯಾರು ಇಲ್ಲಿವರೆಗೆ ಯಾರು ಸುಮ್ಮನೆ ಇದ್ದರು, ಈ ವಿಚಾರದ ಬಗ್ಗೆ ಯಾರು ಇತ್ತು ಮನಸ್ಸಲ್ಲಿ ಎಲ್ರಿಗೂ, ಬಟ್ ಒಂದು ಧ್ವನಿ ಬೇಕಿತ್ತು ಅವ್ರಿಗೆ. ಹೌದು ಅಂದರೆ ಎಲ್ಲರೂ ಹೆದರ್ತಾ ಇದ್ರು. ಈಗ ನಾವೇನಾದರೂ ಕಮೆಂಟ್ ಮಾಡೋಕ್ಕೆ ಹೋದರೆ, ಸೆಲೆಬ್ರಿಟೀಸ್ ಮತ್ತೆ ಆಗಲಿ ಅಥವಾ ಕಾಮನ್ ಪೀಪಲೇ ಆಗಿರಲಿ, ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಮಗೆ ಇದು ಗೊಚ್ಚೆ ಹಾರುತ್ತೆ ಅಂತ. ಈಗ ಯಾವಾಗ ನಾನು ವಾಯ್ಸ್ ತೆಗೆದಾಗ ಐ ಗಾಟ್ ಅ ಮ್ಯಾಸಿವ್ ರ್ಯಾಪಿಡ್ ರೆಸ್ಪಾನ್ಸ್ ಬಂತು. ಈಗ ಎಲ್ಲರೂ ವಾಯ್ಸ್ ಬಂತು ಈಗ ಇದ್ರ ವಿರುದ್ಧ. ಈಗ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಎಲ್ಲೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಸರಿಯಾಗಿ ಬೈತಾ ಇದ್ದಾರೆ. ನಿಮ್ಮ ಯೋಗ್ಯತೆ ನೋಡಿ, ನೀವು ಏನು ಮಾಡ್ಕೊಂಡಿದ್ದೀರಿ, ನಿಮ್ಮ ಅಸಹ್ಯತನ ಇಲ್ಲಿ ಮೆರಿತಾ ಇದ್ದೀರಿ ಅಂತ ಈಗ ಶುರುವಾಗಿದೆ. ಒಂದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಮತ್ತು ಪೊಲೀಸ್, ನಮ್ಮ ಸೈಬರ್ ಕ್ರೈಮ್ ಆಗಲಿ, ಈಗ ನಾನು ಲೀಗಲಿ ಆಗಿ ಏನು ಆ್ಯಕ್ಷನ್ಸ್ ತಗೊಂಡೆ ಇವ್ರುಗಳ ಮೇಲೆ, ಇವರು ಮಾಡಿರೋದ್ರ ಬಗ್ಗೆ. ನಮ್ಮ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಆಗಲಿ, ಮತ್ತು ಬಸವೇಶ್ವರ ನಗರ ಅಲ್ಲಿ ಸಂಜಯ್ ಗೌಡ್ರು ಅಂತ, ಮತ್ತು ಇಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ಆಫೀಸರ್, ಇವರೆಲ್ಲ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರು. ಇದನ್ನ ಪೆಟಿಷನ್ಸ್ ಮಾಡಿ ಇದನ್ನ ಹೇಗೆ ಸೈಬರ್ ಕ್ರೈಮಿಂದ ಅವ್ರ ಮೇಲೆ ಆ್ಯಕ್ಷನ್ಸ್ ತಗೊಳ್ಳೋದು. ಸೊ ವಿ ಗಾಟ್ ಅ ವೆರಿ ರ್ಯಾಪಿಡ್ ರೆಸ್ಪಾನ್ಸ್ ಇನ್ 3-4. ನೀವು ಹೇಳುವಾಗ ಇವನ್ ನಮಗೇನೆ ಒಂಥರ ಕುದಿಯುತ್ತೆ, ಮೈ ಕುದಿಯುತ್ತೆ, ಹಿಂಗೂ ಇದೆಯಲ್ಲ ಅಂತೇಳಿ. ಇವನ್ ನಮ್ಗಳಿಗೂ ಹೊರತಾಗಿಲ್ಲ ಅದು, ನಮಗೂ ಕೂಡ ಕೆಟ್ಟ ಕೆಟ್ಟ ಪದಗಳ ಬಳಕೆ, ಅಮ್ಮ ಅಪ್ಪ ಆಗಿರ್ಬೋದು, ಅಥವಾ ಮನೆಯವ್ರನ್ನೆಲ್ಲ ಎಳ್ಕೊಂಡು ಬರೋದಾಗಿದ್ದು, ಅದೆಲ್ಲವೂ ಕೂಡ ನಾವು ತುಂಬ ಕಾಮನ್ ಆಗಿ ದಿನ ಎದುರಿಸುವಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಇತ್ತೀಚೆಗೆ ರಮ್ಯಾ ಮೇಡಮ್ ಕೂಡ ಸೇಮ್ ಅದೇ ಥರ ಸಿಚುವೇಶನ್ ಎದುರಿಸಿದ್ರು, ಕಂಪ್ಲೇಂಟ್ ಕೊಟ್ಟರು, ಅವ್ರನ್ನ ಕರ್ಕೊಂಡು ಬಂದರು, ಅವ್ರು ಆಮೇಲೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಇಲ್ಲ ಇನ್ನು ಮುಂದೆ ಮಾಡಲ್ಲ ಅಂತ ಹೋದ್ರು. ಈ ಥರದ್ದು ಆಗ್ತಾ ಇದೆ. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಕೂಡ ಅಮ್ಮ ಅಕ್ಕ ಇನ್ನು ಕೆಟ್ಟ ಕೆಟ್ಟ ಪದಗಳ ಬಳಕೆ ಆಯಿತು, ಕಮೆಂಟ್ಗಳಾಯಿತು, ಅವ್ರದನ್ನೆಲ್ಲ ತೆಗೆದು ಸ್ಟೋರಿಗಳಿಗೆಲ್ಲ ಹಾಕ್ಕೊಂಡ್ರು, ಆದರೂ ಕೂಡ ಬುದ್ಧಿ ಕಲಿಲ್ಲ. ಈ ದರ್ಶನ್ ಅವ್ರ ಕೇಸ್ ಅಂತ ಬಂದಾಗ ಸೇಮ್ ಅದು ರೇಣುಕಾಸ್ವಾಮಿ ಕಳಿಸಿರುವಂತಹ ಅಶ್ಲೀಲ ಸಂದೇಶದ ಮೂಲಕ ಅಲ್ಲೊಂದು ಕ್ರಿಯೇಟ್ ಆಗಿದ್ದು. ಸೊ ಇದು ಹೆಂಗೆ ಇದನ್ನು ಕಡಿವಾಣ ಹಾಕೋದು ಹೆಂಗೆ? ಈಗ ನೋಡಿ, ನೀವೊಬ್ಬ ಹುಡುಗ ಆಗಿ ನಿಮಗೆ ಇಷ್ಟು ನೋವು ಆಗುವಾಗ, ಈಗ ಹೆಣ್ಮಕ್ಳು ಅಂತ ಬಂದಾಗ ನಮ್ಮ ಪ್ರೈವೇಟ್ ಪ್ಲೇಸ್ಗಳ ಬಗ್ಗೆ ಆಗಿರ್ಬೋದು, ನಾವು ಏನೋ ಒಂದು ಕಮೆಂಟ್ ಏನೋ ಒಂದು ಮಾಡ್ತಿದ್ದೀವಿ, ನಮ್ಮ ಪ್ರೈವೇಟ್ ಪಾರ್ಟ್ಗಳ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಕಮೆಂಟ್ ಮಾಡ್ತಾರೆ. ಇದನ್ನೆಲ್ಲ ನಿಮಗೆ ಸಹಿಸೋಕ್ಕಾಗಿಲ್ಲ ಅಂದರೆ ನಾವು ಹೆಣ್ಮಕ್ಳು ಹೆಂಗೆ ಸಹಿಸೋದು? ಹಂಗಂದ್ರೆ ಹೆಂಗೆ ಕಡಿವಾಣ ಇದಕ್ಕೆ ಅಂತ ಹೇಳಿ ನಾನು ಇದ್ರ ಬಗ್ಗೆನೇ ಧ್ವನಿ ಎತ್ತಿದ್ದು. ಬಿಕಾಸ್ ಇದು ತುಂಬ, ನೀವು ಹೇಳ್ದಾಗೆ, ನೀವು ಏನು ಹೆಸರುಗಳು ಇದು ನನಗೂ ಗೊತ್ತಿತ್ತು, ನಾನು ತೆಗಿಲಿಲ್ಲ ಅಷ್ಟೇ.
ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಐ ಬಿಕೇಮ್ ಅ ವಾಯ್ಸ್ ಫಾರ್ ಆಲ್ ದಿಸ್. ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ನಾಶ ಮಾಡಲೇಬೇಕು. ಬಿಕಾಸ್ ಇದು ಒಂದು ಒಳ್ಳೆ ಮೆಂಟಲ್ ಸ್ಟೇಟ್ ಆಫ್ ಮೈಂಡ್ ಅಲ್ಲ, ಇದು ವಿಕೃತಿ. ಇದು ಇವ್ರಿಗೆ ಸೈಕ್ಯಾಟ್ರಿಸ್ಟ್ಗಳ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ಅವ್ನು ಏನು ಮಾಡ್ತಾ ಇದ್ದಾನಂತೆ. ಮತ್ತು ಇದ್ರ ಬಗ್ಗೆ ನಾವು ಅರಿವು ಕೊಟ್ಟಾಗ ಅದ್ರ ಬಗ್ಗೆನೂ ಏನೇನೋ ಕಮೆಂಟ್ ಮಾಡಿ, ಅಂದರೆ ಮೆಂಟಲಿ ಅವರು ಹುಚ್ಚರಾಗಿ ಹೋಗಿದ್ದಾರೆ. ಬಹುಶಃ ಒಂದು ಸಕ್ಸಸ್ ಸಿಕ್ಕಲಿಲ್ಲ ಅನ್ನೋ ಲೈಫಲ್ಲೋ ಅಥವಾ ತನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ನೋದು ಈ ದ್ರಾಕ್ಷಿ ಮತ್ತು ನರಿಕತೆ ಇದೆ ನೋಡಿ. ದ್ರಾಕ್ಷಿಗೆ ಹಾರಿ ನೆಕ್ಸ್ಟ್ ಆ ದ್ರಾಕ್ಷಿ ಕೊಳ್ತೋಯ್ದು ಅದು ಹುಳಿ ಅಂತ ಹೇಳಿ ಅದನ್ನು ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀವಿ ಇವ್ರಿಗೆ. ಸೊ ಇವ್ರು ಹೀಗಾಗಿದ್ದಾರೆ ಇವತ್ತು. ಅಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಕ್ಸಸ್ ಆಗಿರೋ ಹುಡುಗರು, ಯಂಗ್ ಟ್ಯಾಲೆಂಟ್ಸ್ನ ನೋಡಿ ಬಹುಶಃ ಅವರು ಮಾನಸಿಕವಾಗಿ ಏನೋ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ಸೊ ಅದನ್ನು ನಮಗೆ ಗೊತ್ತಲ್ಲ, ಒಂದು ವಸ್ತು ನಮಗೆ ಸಿಗಲಿಲ್ಲ ಅಂತಂದರೆ ಅದನ್ನ ಹೇಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೊಂದು ಮಾನಸಿಕ ವಿಕೃತಿ ಅದು. ಸೊ ಇದು ನಡೀತಾ ಇದೆ ಅನ್ಸುತ್ತೆ. ಇವ್ರಿಗೆಲ್ಲ ಸೈಕ್ಯಾಟ್ರಿಸ್ಟ್ಗಳ ಕೌನ್ಸಿಲಿಂಗ್ ಬೇಕು. ಒಂದು ಎರಡನೇದು ಏನು ಅಂತಂದರೆ, ಭಕ್ತಿ ಬೇಕು, ಇಲ್ಲದ್ರೆ ಭಯ ಬೇಕು. ಸೊ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಯಾರು ರೀಸೆಂಟಾಗಿ ಲಾಸ್ಟ್ ಮಂತ್ ಯಾರೆಲ್ಲ ಅರೆಸ್ಟ್ ಆದರು, ನಮ್ಮ ರಮ್ಯಾ ಅವ್ರ ಮೇಡಮ್ ಆಗಲಿ ಅಥವಾ ಕೆಲವರು ಇದರಲ್ಲಿ ವಿಚಾರದಲ್ಲಿ ಯಾರು ಎಕ್ಸ್ಪೋಸ್ ಮಾಡಿ ಅಂತ ಹೇಳಿದ್ದೀನಿ ನಾನು ಇದನ್ನು ಪೊಲೀಸ್ ಆಫೀಸರ್ಗೆ. ಸಿಗಾಕೊಂಡ ತಕ್ಷಣ ಅವ್ರನ್ನ ಏನು ಮಾಡ್ತೀರಿ ಅದನ್ನು ತುಂಬ ಸೀಕ್ರೆಟಿವ್ ಆಗಿ ಇಡಬೇಡಿ. ಇದನ್ನು ಮೀಡಿಯಾದವ್ರನ್ನ ಕರೆಸಿ ಈ ವಿಚಾರಕ್ಕೆ ಇವ್ರುಗಳು ಅವರ ಮುಖನ ತೋರಿಸಿ ಎಕ್ಸ್ಪೋಸ್ ಮಾಡಿ. ನೆಕ್ಸ್ಟ್ ಯಾರು ಮಾಡ್ತಾರೆ ಕೈ ಸ್ವಲ್ಪ ನಡಗಲಿ ಅವ್ರಿಗೆ. ಇಂಥದ್ದು ಮಾಡೋಕ್ಕೆ ಮುಂಚೆ ಹೆಣ್ಮಕ್ಳಾಗಲಿ ಗಂಡು ಮಕ್ಳ ಬಗ್ಗೆ ಯಾವುದಾದ್ರೂ ವೇದಿಕೆಯಲ್ಲಿ ಒಂದು ಒಳ್ಳೆ ಕೆಲಸ ಕಷ್ಟಪಟ್ಟು ಮಾಡ್ತಾ ಇದ್ದಾರಂತ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕೈ ನಡಗಲಿ ಅಂತ. ಸೊ ನಾನು ಮೊನ್ನೆ ಈಗ ನಮ್ಮದು ಈಗ 2 ಟ್ರೇಸ್ ಆಗಿದ್ದಾರೆ, ಇನ್ನೊಂದು 3 ಜನ ಸಿಗಬೇಕು ಮಾತಾಡಿರೋರು. ಸೊ ಅವರ ಹುಡುಕಾಟದಲ್ಲಿ ಇದ್ದಾರೆ, ಅವ್ರನ್ನ ತಗೊಳ್ತಾರೆ. ಅದು ಯಾಕಂದರೆ ಅದೊಂದು ಪ್ರೋಸೆಸ್ ಇದೆ. ಮೆಟಾಗ್ ಹೋಗಿ ಅವರ ಲೊಕೇಶನಿಂದ ಹಿಡಿದು ಅವ್ರ ಡೀಟೇಲ್ಸ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ, ಮತ್ತು ಇನ್ನು ಕೆಲವರು ಫೇಕ್ ID-ಯಿಂದ ಎಲ್ಲ ಮಾಡೋದಿದೆ, ಫೇಕ್ ಒಂದು ಅಕೌಂಟ್ ಮಾಡೋದು. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಇಟ್ ಈಸ್ ವೆರಿ ಈಸಿ ಅಂತ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಈ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತಂದರೆ, ನೀವು ಯಾವ IP ಅಡ್ರೆಸ್ ವಿತ್ ಲೊಕೇಶನ್ ಟ್ರೇಸ್ ಮಾಡ್ಬೋದು. ಅವರು ಫೇಕ್ ಅಕೌಂಟ್ ಯಾವ ಡಿವೈಸಿಂದ ಅಲ್ಲಿ ಯಾರು ಬಂದಿದ್ದಾರೆ, CCTV ಏನು, ಅವನ ಮುಖ, ಜನ್ಮ ಜಾತಕ ಎಲ್ಲ ಸಿಕ್ಬಿಡುತ್ತೆ ಅಲ್ಲಿ. ಸೊ ಅದನ್ನು ಕೂಡ ಅವ್ರು ಅಂದ್ಕೊಂಡಿದ್ದಾರೆ ನಾವು ಸೇಫ್ ಆಗಿರ್ಬೋದು ಅಂತ. ದೇ ಆರ್ ನಾಟ್ ಸೇಫ್. ಸೊ ಇದನ್ನು ಮ್ಯಾಸಿವ್ ಆಗಿ ನಾವು ತಡೆ ಹಿಡಿಲೇಬೇಕು. ಮತ್ತು ಇಂಥ ಮಾನಸಿಕ ಅಸ್ವಸ್ಥರಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳಿ ವಿ ಹ್ಯಾವ್ ಕಮ್. ಸೊ ಎಸ್, ಐ ಆಮ್ ವೆರಿ ಹ್ಯಾಪಿ. ನಮಗೆ ಇಂಥ ಒಂದು ಇಮಿಡಿಯೇಟ್ ರ್ಯಾಪಿಡ್ ರೆಸ್ಪಾನ್ಸ್ ಸಿಗುತ್ತೆ. ಮತ್ತು ಈಗ ನಂದು ನೀವು ನೋಡಿ, ಐ ವಿಲ್ ಶೋ ಯು ದಿಸ್ ಸೈಬರ್ ಕ್ರೈಮಿಂದ. ನೋಡಿ, ಇದೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿರೋ ಅಂಥದ್ದು. ಇವರು ಈಗ ನೋಡಿ ನಾವು ನೋಡ್ತೀವಿ ಆ ವಿಡಿಯೋ ಬರ್ತಾನೆ ಇಲ್ಲ. ಓಕೆ, ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಇದೆ ಇವ್ರ ಮೇಲೆ ಎಲ್ಲ. ಒಂದು ನಿಮಿಷ ತೋರಿಸ್ತೀವಿ ನೋಡಿ ಇಂಥವರೆಲ್ಲ ನೋಡಿ. ಈಗ ವಿ ಡೋಂಟ್ ಹ್ಯಾವ್ ದೇರ್ ವಿಡಿಯೋಸ್. ಇವನು ಯಾರೋ ಇವನೊಬ್ಬ ನೋಡಿ, ಇಂಥವರೆಲ್ಲ. ಇವ್ರಿಗೆಲ್ಲ ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ, ತನ್ನ ಕೆಲಸ. ಇವ್ರು ಅಂದ್ಕೊಂಡಿದ್ದಾರೆ ನಾವೆಲ್ಲ ಓವರ್ ನೈಟ್ ಊಟ ಮಾಡಿ ಬಂದು ನೆಕ್ಸ್ಟ್ ದಿವಸ ಸೆಲೆಬ್ರಿಟಿ ಆಗಿರೋದು ಅಂತ. ಸೊ ಇಂಥವ್ರ ಮೇಲೆ ಎಲ್ಲ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು. ಇದು ಯಾಕಂತಂದರೆ ಇದು ನಮ್ಮಲ್ಲಿ ಈಗ ನಾನೀಗ ಏನು ವಾಯ್ಸ್ ತಗೊಂಡಿದ್ದೀನಿ, ಇದು ಇವತ್ತು ನಿಂತರೆ ನೆಕ್ಸ್ಟ್ ಮಕ್ಕಳು ಏನು ಬರ್ತಾ ಇದ್ದಾರೆ, ಟ್ಯಾಲೆಂಟ್ಸ್ ಬರ್ತಾ ಇದ್ದಾರೆ, ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಚಿಕ್ಕವರು ದೊಡ್ಡವರು, ಭಾಳ ಒಂದು ಸಂತೋಷದಿಂದ ಬರ್ಬೋದು. ತನ್ನ ಪ್ರತಿಭೆಗಳನ್ನು ಏನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಾಗಲಿ ಅದನ್ನು ಗುರುತಿಸಿ ಅವ್ರಿಗೊಂದು ದೊಡ್ಡ ವೇದಿಕೆಗಳು ಸಿಗ್ಬೋದು. ಇದು ಕಂಟಿನ್ಯೂ ಆದರೆ ಯಾರು ಮುಂದೆ ಬರಲ್ಲ. ಯಾರು ಮಕ್ಕಳಿಗೆ ಒಂದು ಒಳ್ಳೆ ವಿಡಿಯೋ ಹಾಕಿದಾಗ ಬೇಡ ಅಂತ ಪರಿಸ್ಥಿತಿ ಬಂದಿದೆ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರುತ್ತೆ, ನಮಗೆ ನೋಡೋಕ್ಕಾಗೋದಿಲ್ಲ. ಯಾವುದೇ ತಂದೆ ತಾಯಿಗೆ ನೋಡೋಕೆ ಇಷ್ಟ ಆಗುತ್ತೆ ತನ್ನ ಮಗು ಯಾವುದೋ ಒಂದು ಒಳ್ಳೆ. ಬೇಡ, ಈಗ ನಮ್ಮ ಸುದೀಪ್ ಸರ್ ಮಗಳನ್ನು ಕೂಡ ಯಾವ ಲೆವೆಲ್ಗೂ ಟ್ರೋಲ್ ಮಾಡ್ತಾರೆ. ಈಗ ನಿಮ್ಗೂ ಕೂಡ ಅವ್ರ ಜೊತೆ ಒಂದು ಒಡನಾಟ ಇದೆ. ನೀವು ಪ್ರತಿ ಭಾನುವಾರ ಬಂತು ಅಂದ್ರೆ ಅವ್ರು ಕಾಯ್ತಾ ಇದ್ರಿ, ನೀವು ಅವ್ರ ಮಾತುಗಳು. ಅವ್ರ ಮನೆಯವರು ಕೂಡ ಇದನ್ನ ಫೇಸ್ ಮಾಡ್ತಿದ್ದಾರೆ. ಇವನ್ ಅವ್ರ ಮೇಡಮ್ ನಮ್ಮ ಇಂಟರ್ವ್ಯೂಲಿ ಹೇಳ್ತಾ ಇದ್ರು, 100% ನೋವಾಗಲ್ಲ ಅಂತ ಹೇಳಕ್ಕಾಗಲ್ಲ, ಮಗಳು ನಮ್ಗವರು ನೋವಾಗುತ್ತೆ, ಬಟ್ ಹೆಂಗೆ ಕಡಿವಾಣ ಅಂತ. ಅಂದ್ರೆ ದೊಡ್ಡವರೇ ಫೇಸ್ ಮಾಡ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿರೋರೇ ಫೇಸ್ ಮಾಡ್ತಿದ್ದಾರೆ. ಅದನ್ನು ನಿಮ್ಗೆ ಗಮನಿಸಿದಾಗ ಹೇಗೆ ಅನಿಸ್ತು? ನಾನು ಅದೇ ಹೇಳಿದ್ದು, ಆ ಲೆವೆಲಲ್ಲೇ ಮಿಸ್ಟೇಕ್ ಆಗಿದೆ. ಈಗ ದೊಡ್ಡವರು ಅಂತ ನಾವು ಏನು ಹೇಳಿದ್ವಿ ನಮ್ಮ ಸೀನಿಯರ್ಸ್, ಅವರು ಯಾವಾಗ ಇದು ಬಂತು ಆಗಲೇ ಅವ್ರ ಹತ್ರ ಗೌರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತೆ, ನಿಮಗೆ ಡಿಪಾರ್ಟ್ಮೆಂಟ್ಸ್ಗಳಿಂದ ಸಪೋರ್ಟ್ ಸಿಗುತ್ತೆ. ಅವರು ಅವತ್ತೇ ಮಾಡಿದಿದ್ರೆ ಇವತ್ತು ನಾವು ಫೇಸ್ ಮಾಡ್ತಾ ಇರಲಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲರೂ ಗೊಚ್ಚೆ ಕಲ್ಲೆಸೆಯೋದು ಬೇಡ ಅಂತ ಸುಮ್ಮನೆ ಇದ್ರೆ, ಮತ್ತು ನಮ್ಮ ಜನಸಾಮಾನ್ಯರು ಅಷ್ಟೇ ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಲಿ, ಇದು ಸರಿನಾ ತಪ್ಪ ಅನ್ನೋದು. ಅದಕ್ಕೆ ಕ್ಲಾಪ್ಸ್ ಹೊಡೆದು ಲೈಕ್ ಕೊಡೋದಲ್ಲ ಮಾನಸಿಕ. ಇಟ್ ಈಸ್ ನಾಟ್ ಈಸಿ ಸಂಬಡಿ ಟು ಬಿಕಮ್ ಸಮ್ ಒನ್ ಟುಡೇ. ಯಾವುದೋ ಒಂದು ಕ್ಷೇತ್ರದಲ್ಲಿ ಆಗೋದು. ನಾನು ಹೀಗೆ ಕಂಪೇರ್ ಮಾಡೋದಾದರೆ,
ನನಗೆ ತುಂಬ ಗೌರವ ಇರೋದು ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್, ನಿಮ್ಮ ಹೋಮ್ ಡೆಲಿವರಿ ಕೊಡ್ತಾರಲ್ಲ ಹುಡುಗರು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ಕೂಟ್ರಲ್ಲಿ ಆ ಬಿಸಿಲಲ್ಲಿ ಮಳೆ ಅಂತಂದೆ ಇವ್ರುಗಳಿಗೆ ಬಹಳ ನಾನು ಗೌರವ ಕೊಡ್ತೀನಿ. ಕಷ್ಟಪಟ್ಟು ತನ್ನ ಮನೆಗೆ ಸಂಪಾದನೆ ಮಾಡಿ ಅವ್ರು ಇಂಥದಕ್ಕೆಲ್ಲ ಹೋಗಲ್ಲ. ಇನ್ನು ಆಟೋ ಡ್ರೈವರ್ಸ್ ಆಗಲಿ, ಡ್ರೈವರ್ಸ್ ಆಗಲಿ, ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ, ಇವ್ರಿಗಿವೆಲ್ಲ ಹೋಗಲ್ಲ ತಲೆಗೆ. ಇವತ್ತು ಜಸ್ಟ್ ಈಸಿ ಮನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ಲೈಕಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು. ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲ ಸೇರಿ ಇದಕ್ಕೆ ಹಾಕಬೇಕು. ಕೆಟ್ಟದ್ದನ್ನು ಬೆಳೆಸಬಾರ್ದು ಯಾವತ್ತು ಸಮಾಜದಲ್ಲಿ. ಬಿಕಾಸ್ ಇದು ಇವತ್ತು ನಮಗಾಗಿರೋದು ನಾಳೆ ತುಂಬ ಜನಕ್ಕಾಗುತ್ತೆ. ಮತ್ತು ಮುಂಚೆ ಭಾಳ ಕಮ್ಮಿ ಇತ್ತು ಇವರ ರೇಷಿಯೋ. ಇವತ್ತು ರೋಸ್ಟರ್ಸ್ ಅಂತಾರೆ, ಟ್ರೋಲರ್ಸ್ ಅಂತೆ, ಅನ್ಎಜುಕೇಟೆಡ್ ಬ್ರೂಟ್ಸ್ ಇವರು, ಕಾಮನ್ ಸೆನ್ಸ್ ಇಲ್ದಿರೋರು, ಒಂದು ಯಾವುದಾದ್ರೂ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಸಾಧನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋರು ಇವರು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಾಗೆ ಕಂಡವ್ರ ಬಗ್ಗೆ ಮಾತಾಡಿಕೊಂಡು ಆ್ಯಂಡ್ ದೇ ಆರ್ ಬಿಕಮಿಂಗ್ ಸಮ್, ಅವ್ರು ಏನೋ ಒಂದು ಸಾಧನೆ ಅಂತ ಅಂದ್ಕೊಂಡಿದ್ದಾರೆ. ಇವರ ಪೇರೆಂಟ್ಸ್ಗಳಿಗೆ ಆದರೂ ಅರ್ಥ ಆಗಲ್ವಾ? ಅಥವಾ ಸೊ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕಿತ್ತು. ಸೊ ವಿ ಆರ್ ಟೇಕಿಂಗ್ ಅಮ್ಮ. ಬಿಗ್ ಬಾಸಿಂದ ಹೊರಗೆ ಬಂದರೆ ಓಕೆ, ಆಕ್ರೋಶ ಎಲ್ಲ ಕಮ್ಮಿ ಮಾಡೋಣ. ಬಟ್ ನಿಮ್ಮ ಹೋರಾಟ ಇದು ಖಂಡಿತ ನಮ್ಮ ಸಪೋರ್ಟ್ ಕೂಡ ಇದೆ. ಯಾಕಂದರೆ ಇದು ನಾವೆಲ್ಲರೂ ದಿನ ಬೆಳಗ್ಗೆ ಆದರೆ ಫೇಸ್ ಮಾಡ್ತಿರುವಂತಹ ಬಹುದೊಡ್ಡ ಮಹಾಮಾರಿ ಅಂತಲೇ ಹೇಳ್ಬೋದು. ಅದಕ್ಕೆ ಕಡಿವಾಣ ಬೀಳಬೇಕು. ಪ್ರತಿಯೊಬ್ಬರು ಕೂಡ ಏನೋ ಒಂದು ಟೈಪ್ ಮಾಡ್ತಿದ್ದೀವಿ ಅಂದ್ರೆ ಹೆದರ್ಕೊಬೇಕು. ಆ ಥರ ಒಂದು ಹವಾ ಕ್ರಿಯೇಟ್ ಆಗಬೇಕು. ನೀವು ಅದನ್ನು ಮುನ್ನಡೆಸಿ. ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ, ಹೊರಗೆ ಬಂದ ಬಳಿಕ ಲೈಫ್ ಹೆಂಗೆ ಚೇಂಜ್ ಆಯಿತು, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ? ಮೊದಲನೇದು ಆ ವೇದಿಕೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಎರಡನೇದು ಆ ವೇದಿಕೆಯಲ್ಲಿ ನಮಗೆ ಸಿಕ್ಕಂಥ ಒಂದು ಗೌರವ ಏನಿದೆ ಅದನ್ನು ಭಾಳ ಸಂತೋಷ ತಂದಿದೆ. ನಾನು ಅಲ್ಲಿವರೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಜನಗಳು ಇವತ್ತೇನು ಧ್ರುವಂತ ಒಂದೇನು ಪ್ರೀತಿ ಕೊಡ್ತಾ ಇದ್ದಾರೆ, ಅದು ಸಂತೋಷ. ಸೊ ಅದು ಮುಗಿದ ತಕ್ಷಣ ನಾವು ನಮ್ಮ ರೆಗ್ಯುಲರ್ ಲೈಫಿಗೆ ಈಗ ಬಂದಿದ್ದೀವಿ. ನಮ್ಮ ಆ್ಯಕ್ಟಿಂಗ್ ಯಾವ ಪ್ರೊಜೆಕ್ಟ್ಗಳು, ಒಳ್ಳೆ ಪ್ರೊಜೆಕ್ಟ್ ಸಿಗಲಿ. ಸಿನಿಮಾ ಕಡೆ ಸ್ವಲ್ಪ ಈಗ ಸಿನಿಮಾ ತುಂಬ ಮಾರ್ಕೆಟ್ ಡೌನ್ ಇದೆ, ಪ್ರೊಡ್ಯೂಸರ್ಸ್ಗಳಿಲ್ಲದೆ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರದೆ ಸೊ ಹೀಗಿದೆ. ಸೊ ಅದಕ್ಕೆ ಇನ್ನು ಮುಂದೆ ಒಂದು ಒಳ್ಳೆ ಇದೇ ರೀತಿ ಪ್ರಯತ್ನಗಳು, ಇನ್ನು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅಂತ ಆ ಪ್ರಯತ್ನದಲ್ಲಿ ಇದ್ದೀವಿ. ಒಂದು ತಂಡ ಎಲ್ಲ ಮಾಡಿಕೊಂಡು ಆ ಪ್ರಯತ್ನದಲ್ಲಿದ್ದೀವಿ. ಅದಲ್ಲದೇ ಬೇರೆ ಕಡೆಯಿಂದ ನಮ್ಮ ಸಿನಿಮಾ ಅಲ್ಲದೇ ಬೇರೆದು ಒಳ್ಳೆ ಪ್ರೊಜೆಕ್ಟ್ಸ್ ಬಂದರೆ ಮಾಡಬೇಕು ಅನ್ನೋ ಆಸೆ ಇದೆ. ಅದಲ್ಲದೆ ಈಗ ಏನು ನಮ್ಮ ವ್ಯಕ್ತಿತ್ವನ ಬಿಗ್ ಬಾಸಲ್ಲಿ ತೋರಿಸ್ಕೊಂಡ್ವಿ, ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ನಾವು ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ಆಫ್ ಸ್ಕ್ರೀನಲ್ಲೂ ನಾನು ಹೀಗೇ ಇರೋದು. ಸೊ ನಾನು ಏನು ಇವತ್ತು ಜನಗಳಿಂದ ಏನು ಒಳ್ಳೇದು ಪಡ್ಕೊಂಡಿದ್ದೀನಿ, ಇವತ್ತು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಅವತ್ತೂ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದೀನಿ, ನನ್ನ ಇನ್ನು ಲೈಫ್ ಏನಿದೆ, ಈಗ ಧ್ರುವಂತನ ಹೆಸರು ಜನಗಳು ಕೊಟ್ಟಿದ್ದು, ನನ್ನನ್ನು ಇವತ್ತು ಕಟ್ಟು ನಿಲ್ಲಿಸಿರೋದು ಅವರ ಪ್ರೀತಿ. ಸೊ ನನ್ನಿಂದ ಇವತ್ತು ಏನು ಮ್ಯಾಕ್ಸಿಮಮ್ ಯಾವ್ಯಾವ ರೀತಿಲಿ ನಾನು ಸಮಾಜಕ್ಕೆ ಏನು ಕೊಡಬಲ್ಲೆ, ಒಂದು ಒಳ್ಳೆ ಸೊಸೈಟಿನ ಕ್ರಿಯೇಟ್ ಮಾಡಿ ಅದನ್ನು ಮಾಡಬೇಕನ್ನೋ ಆಸೆ ನಾನು ಅವತ್ತೂ ಹೇಳಿದ್ದೆ. ನಾನು ಇವತ್ತೂ ಅದಕ್ಕೆ ಬದ್ಧವಾಗಿದ್ದೀನಿ. ಅಂಥದ್ದು ಕೆಲಸಗಳನ್ನು ಮಾಡ್ತೀನಿ. ಇವತ್ತು ಬರೀ ಈ ಸೋಷಲ್ ಮೀಡಿಯಾ ಚಪ್ರಿಗಳು, ಈ ಬ್ಯಾಡ್ ಟ್ರೋಲರ್ಸ್, ಈ ಕೆಟ್ಟ ವಿಕೃತಿ ಮನಸ್ಸಿರೋರ್ಗೆ ಮಾತ್ರ ಅಲ್ಲ, ಯಾವುದೇ ನೆಕ್ಸ್ಟ್ ನಮ್ಮ ಸಮಾಜದಲ್ಲಿ ಒಂದು ಆ್ಯಂಟಿ ಸೋಷಲ್ ಅಂತ ಅನ್ನಿಸ್ದಾಗ ಅದರದ್ದು ಮೊದಲನೇ ಧ್ವನಿ ನಾನು ಆಗಿರ್ತೀನಿ ಅನ್ನೋದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಏನು ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಸರ್. ಅದು ಕಣ್ಣು ಒರಿಜಿನಲ್ಲೇನಾ ಅಥವಾ ಏನಾದ್ರು ಫಿಕ್ಸ್ ಮಾಡಿದ್ದೀರಾ ಅಂತ ಹೇಳಿ? ನಂದು ಆ್ಯಕ್ಚುಲಿ ನನಗೆ ಪವರ್ ಇದೆ, ನಾನು ಲೆನ್ಸ್ ಯೂಸ್ ಮಾಡ್ತೀನಿ. ಅದಲ್ಲದೆ ನನ್ನ ಕಣ್ಣು ಬ್ರೌನ್, ಲೈಟ್ ಬ್ರೌನ್, ನನ್ನ ತಾಯಿದು ನಂದು. ಸೊ ಆಲ್ಮೋಸ್ಟ್ ಹೀಗೆ ಇದೆ ನನ್ನ ಕಣ್ಣು. ಪೇರೆಂಟ್ಸ್ ಎಷ್ಟು ಸಂಭ್ರಮಿಸ್ತಾರೆ? ನಿಮ್ಮ ಬ್ರದರು ಮತ್ತು ನಿಮ್ಮ ಮನೆಗೆ ಬಂದಂತಹ ಸೊಸೆ ಎಲ್ಲ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ಅಂತಂದರೆ ನಾನು ಕಾಲೇಜಿಂದನೇ ಐ ಹ್ಯಾವ್ ಬೀನ್ ಅ ಯೂನಿವರ್ಸಿಟಿ ಚಾಂಪಿಯನ್. ನಾನು ಕಾಲೇಜಿಂದನೇ ಸ್ವಲ್ಪ ಈ ರೀತಿಯೇ ಇದ್ದವನು, ಕಾಂಪಿಟೇಷನ್ಸ್ ಇದರಲ್ಲೆಲ್ಲ ಪ್ರಶಸ್ತಿ, ಮತ್ತು ಯಾವುದೇ ಕಂಪನಿಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ, ಅಲ್ಲೂ ಕೂಡ ತುಂಬ ಕಾಂಪಿಟೇಟಿವ್ ಆಗಿದ್ದವನು. ಸೊ ಒಂದು ಖುಷಿ ಇದೆ ಅವ್ರಿಗೆ. ಅಂದರೆ ಒಂದು ಪುಟ್ಟ ಹಳ್ಳಿಯಿಂದ ಒಂದು ಚಿಕ್ಕ ಕನ್ಸೆಟ್ಕೊಂಡು ಬಂದು ಒಂದು ಏನು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ನಾವು. ಹೌದು, ನಮಗೂ ಮಧ್ಯದಲ್ಲಿ ತುಂಬ ಕಷ್ಟಗಳು ಬಂತು. ನಮ್ಮ ಬಗ್ಗೆ ಕೆಟ್ಟ ಹೆಸರು, ನಾವು ಬೆಳೀತಾ ಇರಬೇಕಾದ್ರೆ ನಮ್ಮ ಮೇಲೆ ಇಲ್ದಿರೋ ಆಪಾದನೆಗಳನ್ನು ಹಾಕಿ ನಮ್ಮನ್ನು ಬೇರೆ ರೀತಿ ಪೊಟ್ರೆ ಮಾಡೋ ಅಂಥ ಕೆಲವು ಇದಾಯಿತು. ನಮ್ಮ ಪರ್ಸ್ನಲ್ ಜೀವನದಲ್ಲಿ ಕೆಲವು ಪ್ರಾಬ್ಲಮ್ ಆದಾಗ ಅದನ್ನು ಬೇರೆ ರೀತಿ ಪೊಟ್ರೆ ಮಾಡೋವಂಥದ್ದಾಯಿತು. ಆದರೆ ನಾನು ಸ್ವಲ್ಪ ದೈವಭಕ್ತ ಅಂತ ನಿಮಗೆ ಗೊತ್ತು, ನನ್ನ ಜಯಶ್ರೀ ಮಹಾಕಾಲ್ ಅವ್ರ ಮೇಲೆ ಹಾಕಿ ನಮ್ಮ ಒಳ್ಳೆ ಕೆಲಸ ನಾವು ಕರ್ಕೊಂಡು ಏನಾಯ್ತು ಸರ್? ಯಾವ ಹಂತದಲ್ಲಿದೆ? ಓಕೆನಾ, ನೀವು ಅದ್ರ ಹೊರಗೆ ಬಂದಿದ್ದೀರಾ? ಸತ್ಯ ಯಾವತ್ತಿದ್ರು ಸತ್ಯ, ಸುಳ್ಳನ್ನು ನೀವು ಸತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟು ಸುಲಭನೂ ಇಲ್ಲ. ಇವತ್ತು ನೀವು ಸತ್ಯವನ್ನು ಸುಳ್ಳು ಮಾಡಿ ಒಬ್ಬರ ಮೇಲೆ ನೀವು ಅಟ್ಟಹಾಸ ಮೆರೆಯೋದಿದೆಯಲ್ಲ, ಅಷ್ಟು ಸುಲಭ ಇಲ್ಲ. ಸೊ ಹಾಗಾಗಿ ಅದು ಏನಾಗಬೇಕು ಅದು ಆಗಿದೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಮತ್ತು
ನಮ್ಮ ಇವತ್ತು ಪೇರೆಂಟ್ಸ್ ಏನಿದ್ದಾರೆ ಅವ್ರು ತುಂಬ ಖುಷಿ ಇದ್ದಾರೆ. ನಮ್ಮ ಊರವರಾಗಲಿ ಅಥವಾ ನನಗೆ ವಿದ್ಯೆ ಕೊಟ್ಟಂಥ ನನ್ನ ಗುರುಗಳಾಗಲಿ ಇವತ್ತು ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅವ್ರ ಸಂತೋಷ ಇದೆ. ಸೊ ನಾನು ಹೇಳೋದು ಅದೇ, ಬೇರೆಯವ್ರಿಗೂ ನಾನು ಹೇಳೋದು ಅದೇ, ನೀವು ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ. ಅಟ್ಲೀಸ್ಟ್ ಏನೂ ಇಲ್ಲದೇ ಇದ್ರು ಮನೆಗೆ ಒಳ್ಳೆ ಮಕ್ಕಳಾಗಿ, ನಿಮ್ಮ ಟೀಚರ್ಸ್ಗಳಿಗೆ ಒಳ್ಳೆ ಸ್ಟೂಡೆಂಟ್ ಆಗಿ, ನೀವು ಯಾವುದೇ ಕೆಲಸ ಮಾಡ್ತೀರಿ ಆ ಕೆಲಸದ ಜಾಗದಲ್ಲಿ ಒಂದು ಒಳ್ಳೆ ಎಂಪ್ಲಾಯ್ ಆಗಿ, ಅಟ್ಲೀಸ್ಟ್ ನೀವು ಒಂದು ಯಾರಿಗಾದ್ರೂ ಒಂದು ಚಿಕ್ಕ ಪುಟ್ಟ ಒಬ್ರಿಗೆ ಇಬ್ರಿಗೆ ಒಂದು ಹೆಲ್ಪ್ ಮಾಡಿ ಒಂದು ಒಳ್ಳೆ ನಾಗರಿಕರಾಗಿ. ಅದನ್ನ ಬಿಟ್ಟು ಈ ಮಾನಸಿಕ ಅಸ್ವಸ್ಥರ ಥರ ಏನೋ ಜಸ್ಟ್ ಬಿಕಾಸ್ ಆ ಒಂದು ಕ್ಷಣದ ಲೈಕಿಂಗ್ಸ್ಗೆ ಆಮೇಲೆ ಇವ್ರುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೊಂದು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳಿಗೂ ಬರುತ್ತೆ ಇದು. ಸೊ ಇವತ್ತು ನಾನು ಎತ್ತಿದ್ದೀನಿ ವಾಯ್ಸು, ಇವತ್ತು ನಿಲ್ಲಿಲ್ಲ ಅಂತಂದರೆ ಇದು ನಾಳೆ ನಿಮ್ಮ ಮಕ್ಳಿಗೆ ಬರುತ್ತೆ. ಆಗ ಅದು ಭಾಳ ದೊಡ್ಡ ಮಟ್ಟಲ್ಲಿರುತ್ತೆ. ಆಗ ನೀವು ಪಶ್ಚಾತ್ತಾಪ ಪಡಬೇಡಿ. ಇಂಥದ್ದು ಏನಾದರೂ ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ನಾನಲ್ಲ ನೀವುಗಳೇ ಹೇಳಿ ಅವರಿಗೆ, ಅಲ್ಲಿ ಅವರ ಭಾಷೆಯಲ್ಲೇ ಅವ್ರಿಗೆ ಉಗಿರಿ, ಅವರ ಭಾಷೆಯಲ್ಲೇ ಅವ್ರು ಯಾವ ಇದರಲ್ಲಿ ಬರ್ತಾ ಇದ್ದಾರೆ, ಅವರ ಯಾವುದು ಗುಣಮಟ್ಟದಲ್ಲಿ ಬರ್ತಾ ಇದ್ದಾರೆ ಆ ಗುಣಮಟ್ಟದಲ್ಲೇ ನೀವು ಅವ್ರಿಗೆ ಪಾಠವನ್ನು ಕಲಿಸಿ ಅಲ್ಲೇ ತಡೆಯುತ್ತೆ, ಅದು ಅಲ್ಲೇ ನಿಲ್ಲುತ್ತೆ, ಅವ್ರಿಗೆ ಅರಿವಾಗುತ್ತೆ ನಾನು ಮಾಡ್ತಿರೋದು ಒಂದು ಭಾಳ ಚೀಪ್ ಕೆಲಸ ಅಂತ. ಸೊ ಇದು ಎಲ್ರಿಗೂ ಮನವರಿಕೆ ಆದರೆ ನೆಕ್ಸ್ಟ್ ಅವರು ಒಳ್ಳೆ ಕೆಲಸ ಮಾಡೋ ಚಾನ್ಸಸ್ ಇದೆ. ಇಂಥದ್ದನ್ನೆಲ್ಲ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದು ಬಿಟ್ಟು ಅನ್ನೋದು ನಮ್ಮ ಒಂದು. ಬಿಗ್ ಬಾಸ್ ಇಂದ ಹೊರಗೆ ಬಂದಮೇಲೆ ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ, ಬಟ್ ಏನೇ ಆದರೂ ಕೂಡ ಒಂದು ವಂಡರ್ಫುಲ್ ಟೈಮಿಂಗ್ಸ್ ನಾವಂತೂ ಮಿಸ್ ಮಾಡದೆ ನೋಡಿದಂಥ ಒಂದು ಸೀಸನ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ, ನೀವು ಮಾಡ್ತಾ ಇದ್ವಿ ಎಲ್ಲವೂ ಕಣ್ಣು ಮುಂದೆ ಹಾಗೆ ಇದೆ. ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ನಿಮಗೆ ಅಂತ ಹೇಳಿ? ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಬಟ್ ಅದರಲ್ಲಿ ಜಾಸ್ತಿ ಅಂತಂದರೆ ನಮ್ಮ ಚಂದ್ರಪ್ರಭಾ ಅವರು, ಅಶ್ವಿನಿ ಮೇಡಮ್ ಅವರು, ಮತ್ತು ನಮ್ಮ ಕರಿಬಸವ ಅವರು, ನಮ್ಮ ಅಪರೂಪಕ್ಕೆ ಡಾಕ್ ಸತೀಶ್ ಅವರು ಒಂದೊಂದು ಸರ್ತಿ ನಂದು ಇಂಥದ್ದೆಲ್ಲ ನೋಡಿದಾಗ ಒಂದು ಫೋನ್ ಮಾಡ್ತಾರೆ. ಆಮೇಲೆ ನಮ್ಮ ಕಾಕ್ರೋಚ್ ಅವರು. ಸೊ ಇವರೆಲ್ಲ ನಾವೆಲ್ಲ ರಕ್ಷಿತಾ ಹೌದು ಒಂದು 2 ಸರ್ತಿ ಏನೋ ಮಾತಾಡಿದ್ದೀನಿ, ಬಟ್ ಅಷ್ಟೇನಿಲ್ಲ, ನಾವಾಗೆ ಇದು ಮಾಡಲ್ಲ. ಬಟ್ ಒಂದು ಜಾಸ್ತಿ ಈಗ ಆನ್ ಆ್ಯಂಡ್ ಆಫ್ ನಮ್ಮದು ಕಾಲ್ ಇರುತ್ತೆ ಅಂತಂದರೆ ಇಷ್ಟು ಜನದ ಜೊತೆ ಇದೆ. ಬೇರೆಯವ್ರ ಜೊತೆ ಅಂಥದ್ದು ಏನು ಸಂದರ್ಭ ಬರಲಿಲ್ಲ, ಕಾರ್ಯಕ್ರಮ ಆಗಲಿ ಅಂಥದ್ದು ಏನೂ ಬರಲಿಲ್ಲ. ಬಟ್ ಇವ್ರ ಜೊತೆ ಇವತ್ತು ಬೆಳಿಗ್ಗೆ ಕೂಡ ಚಂದ್ರಪ್ರಭು ಅವ್ರ ಹತ್ರ ಮಾತಾಡಿದೆ. ಅವರು ಹೇಳ್ತಾಯಿದ್ರು ನಾವೊಂದು ಒಳ್ಳೆ ಸಿನಿಮಾ ಮಾಡಬೇಕು ಧ್ರುವ ನಾವೊಂದು ಅಂತ. ಸೊ ಇವತ್ತು ಆಮೇಲೆ ಅವರು ಟೆಂಪಲಲ್ಲಿದ್ದಾರೆ, ಮಧ್ಯಾಹ್ನ ಮೇಲೆ ನಾನು ಫೋನ್ ಮಾಡ್ತೀನಿ, ನಾವು ಇದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡುವಂಥ. ಸೊ ಇದೆಲ್ಲ ಪ್ರಯತ್ನಗಳಿದೆ. ಸೊ ಜನಗಳು ಕೊಟ್ಟಿರೋವಂಥ ಪ್ರೀತಿ, ಇದನ್ನು ನಾವು ಅದರಿಂದ ನಾವು ಏನು ತಗೊಂಡಿದ್ದೀವಿ ಇವತ್ತು, ನಮ್ಮ ಕರ್ತವ್ಯ ಅದನ್ನ ವಾಪಸ್ ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ಕೊಡಬೇಕು, ಕೊಡ್ತಾನೆ ಇರಬೇಕು ನಾವು ಅನ್ನೋದೊಂದು ಥ್ರಿಲ್ ಕೂಡ ಹೌದು ನಮಗೆ. ಸೊ ಹಾಗಾಗಿ ನಾವು ಆ ಪ್ರಯತ್ನದಲ್ಲಿದ್ದೀವಿ. ಆ್ಯಂಡ್ ನಾವು ಬಿಟ್ಕೊಡಲ್ಲ ನಮಗೆ ಪ್ರೀತಿ ಕೊಟ್ಟಂಥ ಜನಗಳನ್ನು. ಅವರ ಇನ್ನಷ್ಟು ಮತ್ತಷ್ಟು ಅವರ ಪ್ರೀತಿಗೋಸ್ಕರ ನಾವು ಈ ರೀತಿ ಏನಾದರೂ ಒಂದು ಒಳ್ಳೇದನ್ನ ಮಾಡ್ತಾನೆ ಇರ್ತೀವಿ. ಸುದೀಪ್ ಸರ್ ಕಾಂಟ್ಯಾಕ್ಟ್ ಆಯ್ತಾ? ಆಮೇಲೆ ಮಾತಾಡಿದ್ರೆ ಮೀಟ್ ಮಾಡಿದ್ರ? ಇಲ್ಲ, ಅವರು ಸ್ವಲ್ಪ ಬೇರೆ ಶೂಟಿಂಗ್ ಮತ್ತು ಇದರಲ್ಲಿ ಅವರ ಫಿಲ್ಮ್ದು ನಡೀತಾ ಇದೆ, ಅವರು ಬ್ಯುಸಿ ಆದರು. ಬಟ್ ಅವರ ಯಾರು ಸೆಕ್ಯೂರಿಟಿ ಯಾರಿದ್ದಾರೆ ಕಿರಣ್, ಅವರೆಲ್ಲ ನಮ್ಮಲ್ಲಿ ಟಚ್ಚಲ್ಲಿದ್ದಾರೆ. ಅವರು ಇದು ಇಶ್ಯೂ ಆದಾಗಲೂ ಅವ್ರು ನನಗೆ ಮಾತಾಡಿದ್ರು, ನಿಮಗೇನಾದರೂ ತೊಂದರೆ ಆದರೆ ನಮಗೆ ಹೇಳಿ, ಯಾರಾದರೂ ತೊಂದರೆ ಕೊಡ್ತಾಯಿದ್ರೆ ನನಗೆ ಹೇಳಿ ಅಂತ ಹೇಳಿದರು. ಸೊ ಈ ರೀತಿಯೆಲ್ಲ ಸಪೋರ್ಟ್ ಸಿಸ್ಟಮ್ ಇದ್ದಾಗ ನಮಗೆ ಬಹುಶಃ ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳನ್ನು ಬೇಗ ಮಟ್ಟ ಹಾಕ್ಬೋದು ಅನ್ನೋದು ನಮ್ಮ ನಂಬಿಕೆ. ನಾವು ಮಾಡೇ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಫೈನಲಿ ನಿಮ್ಮ ಈ ಒಂದು ನಡೆಯ ಹಿಂದೆ ಜೀ ಕನ್ನಡ ವಾಹಿನಿ ಕೂಡ ಸದಾ ನಿಂತಿರುತ್ತೆ. ಯಾಕಂದರೆ ಯಾರಿಗೂ ನೋವು ಮಾಡೋ ಸಂಸ್ಥೆ ನಮ್ಮದಲ್ಲ, ಏನಾದರೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಹೌದು. ಯಾರಿಗೆ ಏನಾದರೂ ಹೇಳೋದಿದ್ರೆ ಹೇಳಿದ್ದೀರಾ, ಆದರೂ ಒಂದು ವಾರ್ನಿಂಗ್ ಅಂತ ಫೈನಲ್ ಆಗಿ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೇದು ಮಾಡೋದು ಬಹಳ ಕಷ್ಟ ಇದೆ. ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದ್ದು ಮಾಡಬೇಡಿ. ಯಾಕಂತಂದರೆ ಇವತ್ತು ಮುಂಚೆ ಥರ ಇಲ್ಲ, ಮತ್ತು ಗೊಚ್ಚೆಗೆ ಕಲ್ಲು ಹಾಕಬಾರ್ದು ಅಂತ ಸುಮ್ಮನೆ ಕೂರೋ ಅಂಥವರು ಅಲ್ಲ. ಬಂದೇ ಬರ್ತೀವಿ, ಕಾನೂನು ಮುಖಾಂತರ ಎಲ್ಲ ರೀತಿಯಲ್ಲೂ ಬಂದೇ ಬರ್ತೀವಿ. ಇದನ್ನು ಬೆಳೆಸ್ಕೊಂಡು ಹೋಗಬೇಡಿ ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳನ್ನು. ಮತ್ತು ನಿಮ್ಮ ಸುತ್ತಮುತ್ತ ಅಥವಾ ನೀವು ಅನುಭವಿಸ್ತಾ ಇದ್ದರೆ ಇದ್ರ ಮೇಲೆ ಧ್ವನಿ ಎತ್ತಿ ನಂತರ ನಿಮ್ಮ ಹತ್ತಿರದ ಯಾವುದು ಪೊಲೀಸ್ ಸ್ಟೇಷನ್ ಅಥವಾ ಸೈಬರ್ ಕ್ರೈಮ್ ಇದೆ, ಇಮಿಡಿಯೇಟ್ ಇದನ್ನ ರಿಪೋರ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅದಕ್ಕೆ ಕಾನೂನುಬದ್ಧವಾದಂಥ ಕ್ರಮವನ್ನು ಅವ್ರು ಕೈಗೊಳ್ತಾರೆ. ಒಂದು. ಎರಡನೇದು, ಇವತ್ತಿನ ಕಾಲದಲ್ಲಿ ನಿಮ್ಮ ಕಮೆಂಟ್ಸ್ ಅಥವಾ ಲೈಕಿಂಗ್ಸ್ಗೆ ಅಥವಾ ಈ ಕೆಲವು ನ್ಯೂಸ್ ವಾಹಿನಿಗಳು ತಮ್ಮ TRPಗೋಸ್ಕರ ಯಾವುದೋ ಒಂದು ವಿಷಯನ, ಈಗ ಮೊನ್ನೆ ಕೂಡ ಒಂದು ನಡೀತು, ನಾನು ಯಾವುದೋ ಒಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು ಧ್ರುವಂತಂತ ಇವರ TRPಗೆ. ಇದನ್ನೆಲ್ಲ ಮಾಡಬೇಡಿ, ಅಂಥ ಅವಿದ್ಯಾವಂತರು ನಾವಲ್ಲ. ಸೊ ಇಂಥದ್ದೆಲ್ಲ ಈ ಆ್ಯಂಟಿ ಸೋಷಲ್ ಇದನ್ನೆಲ್ಲ ಬಿಟ್ಟು ಸಮಾಜಕ್ಕೆ ನಾವು ಏನು ಕೊಡ್ಬೋದು, ಒಳ್ಳೆ ಉದಾಹರಣೆಗಳನ್ನ ಮಾಡೋಣ.
ಒಳ್ಳೇದು ಮಾಡೋಕ್ಕಾಗದಿದ್ರು ಕೆಟ್ಟದ್ದು ಮಾಡದೆ ಇರೋಣ ಅಂತ ನಾನು ಹೇಳ್ತೀನಿ. ಎಸ್ ಸರ್, ಇದೊಂದು ಗಮನಕ್ಕೆ ಈಗ ನೀನು ಹೌದು, ನಿಮ್ಗೆ ಯಾರಿಗೆ ನೋವಾದ್ರೂ ನೋವೇ. ಇದ್ರಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಮಾತಾಡ್ತಾರೆ ನೋಡಿ, ಅದು ಕೂಡ ಒಂಥರ ಮಾನಸಿಕ ಅತ್ಯಾಚಾರ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಈ ಥರ ಎಲ್ಲ ಮೆಸೇಜ್ ಕಮೆಂಟ್ ಮಾಡ್ತಾರಲ್ಲ, ಅವರುಗಳಿಗೆ ಅವ್ರ ತಾಯಿಗೆ ಏನಾರು ಆದಾಗ ಹೇಗಾಗಿರುತ್ತೋ, ಅವ್ರ ಅಕ್ಕಂಗೆ ಏನಾರು ಅಂದಾಗ ಹೇಗಿರುತ್ತೋ ಅದು ಅವ್ರಿಗೆ ಗಮನಕ್ಕಿರಲಿ ಅಂತೇಳಿ ಮಾನಸಿಕವಾಗಿ ಅತ್ಯಾಚಾರ ಮಾಡಿದ ಹಾಗೆ ಈ ಥರ ಬ್ಯಾಡ್ ಕಮೆಂಟ್ಗಳು ಅಥವಾ ಆಕೆಯ ಬಗ್ಗೆ ಮಾತಾಡೋದು ಅಥವಾ ನನ್ನ ಪ್ರೈವೇಟ್ ಪಾರ್ಟ್ ಫೋಟೋಗಳನ್ನ ಕಳಿಸೋದು ಅಥವಾ ನಂದು ಹಿಂಗಿದೆ ನೋಡು ಬರ್ತೀಯಾ ಅಂತ ಕರೆಯೋದು, ಇದೆಲ್ಲವೂ ಕೂಡ ಒಂಥರ ಮಾನಸಿಕ ಅತ್ಯಾಚಾರ ಅನ್ನೋದನ್ನು ಕೂಡ ತಿಳಿಸ್ಬೇಕಿತ್ತು ಸರ್. ಫೈನಲ್ ಅದ್ರ ಬಗ್ಗೆ ಏನು ಹೇಳ್ತೀವಿ? ಕರೆಕ್ಟ್. ಈಗ ನನಗೆ ಇದ್ರ ಬಗ್ಗೆ ನಾನು ಯಾವಾಗ ವಾಯ್ಸ್ ತಗೊಂಡೆ, ನನಗೆ ನಮ್ಮ ಬಿಗ್ ಬಾಸ್ದೇ ಒಂದಿಬ್ಬರು ಕಂಟೆಸ್ಟೆಂಟ್ ನನಗೆ ಫೋನ್ ಮಾಡಿ ಹೇಳಿದ್ರು, ನಮಗೆ ಇದನ್ನು ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಅಂಥ ಕಮೆಂಟ್ಸ್ಗಳನ್ನು ನೋಡಿದಾಗಿದೆಯಲ್ಲ ನಮಗೆ ಎಷ್ಟು ಡಿಸ್ಟರ್ಬ್ ಆಗಿ, ನೀವು ಹೇಳಿದಾಗೇ ಮಾನಸಿಕವಾಗಿ ಎಷ್ಟು ಇದಾಗುತ್ತೆ ಅಂತ. ಸೊ ನಾನು ಇದ್ರ ಬಗ್ಗೆ ನಾನು ಇದನ್ನೇ ಹೇಳ್ತಾ ಇರೋದು, ನೀವು ಬೇರೆಯವ್ರಿಗೆ ಯಾವಾಗ ಕ್ಲ್ಯಾಪ್ ಮಾಡ್ತೀರಿ, ನಿಮ್ಮ ತಂಗಿ ತಾಯಿಗಳಿಗೆಲ್ಲ ಹೇಳಿದಾಗ ನಿಮಗೆ ಹೇಗೆ ಅನಿಸುತ್ತೆ? ಈಗ ನೀವು ಬೇರೆಯವ್ರಿಗೆ ಹೇಳಿದಾಗ ಏನು ಎಂಜಾಯ್ ಮಾಡ್ತೀರಿ, ಅದ್ರ ಬಗ್ಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮಾಡಿದಾಗ ಹೇಗೆ ಅನಿಸುತ್ತೆ? ಈಗ ನಾವೆಲ್ಲ ಮಾಡಿರೋದೇನು, ನಿಮ್ಮನ್ನೆಲ್ಲ ರನ್ಸೋ ಅಂತಲೇ ಕೆಲಸ ಮಾಡಿರೋದು, ನಾವು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದು ರನ್ಸೋ ಅಂತ ಕೆಲಸ ಮಾಡಿದ್ದು. ನಿಮ್ಮ ಮನೇಲಿ ಏನೇನೋ ಟೆನ್ಷನ್ ಇರ್ಬೋದು, ಆ ಟೆನ್ಷನಿಂದ ಹೊರಗಡೆ ತರ್ತೀವಿ ನಾವು, ನಮಗೂ ಟೆನ್ಷನ್ಸ್ಗಳಿದೆ, ನಾವು ಏನು ಮಾಡ್ತೀವಿ, ಆಮೇಲೆ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ, ಅದು ಎಷ್ಟೋ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಆಗಿ ಬರುತ್ತೆ ನಾವೇನು ಮಾಡ್ತಿದ್ದೀವಿ. ಸೊ ಈಗೆಲ್ಲ ಇಂಥದ್ದನ್ನ ನಾನು ಹೇಳ್ತಿರೋದು, ನಿಮಗೆ ಅತ್ಯಾಚಾರ ಅದು ನೀವು ಏನು ಹೇಳಿದ್ರಿ ಮಾನಸಿಕವಾಗಿ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ, ಇದನ್ನು ಹೊರಗಡೆ ಬಂದು ಹೇಳ್ತೀನಿ, ಇದು ಅವರ ವಿಕೃತನ ತೋರಿಸುತ್ತೆ, ಅವರು ಎಷ್ಟು ವಿಲಕ್ಷಣ ಒಂದು ಮನಸ್ಥಿತಿಲಿದ್ದಾರೆ ಅಂತ. ಆಮೇಲೆ ಇದಕ್ಕೆ ಯಾರು ಹಾರ್ಟ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸತ್ತೋಗ್ಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಯಾಕಂದರೆ ಇವರೆಲ್ಲ ಸತ್ತೋದ್ರೆ ಏನಾಗುತ್ತೆ ಅಂತಂದರೆ, ಈ ವೇಸ್ಟ್ ಸಿಟಿಸನ್ಸ್ಗಳೆಲ್ಲ ಇದಾರಲ್ಲ, ಯಾವುದಕ್ಕೂ ಯೂಸ್ ಆಗದೆ ಇರೋ ಇಂಥ ಚಪ್ರಿಗಳು, ಇವರೆಲ್ಲ ಸತ್ತೋದ್ರೆ, ಈ ಯಾವುದಾದ್ರೂ ಒಂದು ಕಾಯಿಲೆ ಬಂದು ಕೋವಿಡ್ ಇಂಥದ್ದು H1N1 ಯಾವುದಾದ್ರೂ ಬಂದು ಸತ್ತೋದ್ರೆ ಮುಂದೆ ಒಂದು ಒಳ್ಳೆ ಪೀಳಿಗೆ ಉಳಿಯುತ್ತೆ. ಪಾಪ್ಯುಲೇಷನ್ನು ಜಾಸ್ತಿ ಇದೆ ಇಂಡಿಯಾದು, ಪಾಪ್ಯುಲೇಷನ್ನು ಕಂಟ್ರೋಲ್ ಆದಾಗ ಆಗುತ್ತೆ, ಮತ್ತು ಒಳ್ಳೆ ಪೀಳಿಗೆ ಉಳಿಯುತ್ತೆ. ಈ ಒಳ್ಳೆ ಪೀಳಿಗೆಯಿಂದ ಒಳ್ಳೆ ಸಮಾಜವನ್ನು ಕಟ್ಬೋದು, ನೀವೆಲ್ಲ ತುಂಬ ಚೆನ್ನಾಗಿ ಬಾಳಿ ಬದುಕ್ಬೋದು ಅನ್ನೋದು ನನ್ನ ಆಸೆ. ಮುಂದಿನ ಜರ್ನಿ ಕೂಡ ಸೂಪರ್ ಆಗಿರಲಿ, ನಿಮ್ಮ ಹೋರಾಟ ಈಗ ನಿರಂತರವಾಗಿ ಮುಂದುವರಿಯಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ನಿಮ್ಮ ಎಲ್ಲ ಸಪೋರ್ಟಿಗೆ ನಾನು ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಧ್ರುವಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ, ಬೆಂಗಳೂರು.